ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಏನೋ ಈಗ ತಪ್ಪು ಯಾರು ಮಾಡಲ್ಲ? ದರ್ಶನ್ ಮಾಡಿಲ್ವ ತಪ್ಪು? ಹಿಂದಿನ ಘಟನೆಗಳೆಲ್ಲ ನಾವು ನೋಡಿದಾಗ ಎಷ್ಟು ಸಾರಿ ತಪ್ಪು ಮಾಡ್ತೀರಾ? ಎಷ್ಟು ಸಾರಿ ಎಡುತ್ತೀರಾ? ಎಷ್ಟು ಸಾರಿ ಎಡುತ್ತೀರಾ? ತಿದ್ದುಕೋಬೇಕಲ್ವ? ಇವತ್ತು ಅವನು ರೇಣುಕಾಸ್ವಾಮಿ ಮಾಡಿದ್ದು ಸರಿ ಅಂತ ನಾವು ಯಾರು ಸಮರ್ಥಿಸ್ಕೊಳ್ಳಲ್ಲ, ಒಪ್ಕೊಳ್ಳಲ್ಲ. ಯಾಕೆಂತ ಹೇಳಿದ್ರೆ ಅಂಥ ಅಶ್ಲೀಲ ಚಿತ್ರಗಳನ್ನು ಕಳಿಸಿದಾಗ ಹೆಣ್ಮಗಳಿಗೆ, ಯಾರೇ ಆಗಲಿ ಅವಳು ಹೆಣ್ಮಗಳು, ಅವಳು ಕಳಿಸಿದಾಗ ಅದು ತಪ್ಪು. ಆದರೆ ಆ ತಪ್ಪಿಗೆ ಇಂತಹ ಶಿಕ್ಷೆ ಅಲ್ಲ. ದರ್ಶನ್ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ದು ಸಾಕಾಗಿತ್ತು, ಅವರು ವಿಚಾರಣೆ ಮಾಡಿರೋರು. ಇಲ್ವಾ, ನೀನು ಕರೆದು ನಿನ್ನ ಮನೆಗೆ ಕರೆಸಿ ನಿನ್ನ ಮನೆಯಲ್ಲೇ ಕೂತ್ಕೊಂಡು ಅವನಿಗೆ ಬುದ್ಧಿ ಹೇಳಿ ಒಂದು ಎರಡೇಟ್ ಬೇಕಾದ್ರೆ ಹೊಡಿ, ಯಾರೂ ಬೇಡ ಅನ್ನಲಿಲ್ಲ. ಆದರೆ ಇವತ್ತು ನೀನು ಎರಡೇಟ್ ಹೊಡೆದೆ ಅಂತ ನಮಗೆ ಮಾಧ್ಯಮಗಳ ಮುಖಾಂತರ ಗೊತ್ತಾಗ್ತಾ ಇದೆ. ಅಲ್ಲಿ ತನಿಖೆ ನಡೆದಾಗ ಯಾರು ಹೊಡೆದಿದ್ದಾರೋ ಯಾರು ಮಾಡಿದಾರೋ ಗೊತ್ತಿಲ್ಲ, ಬಟ್ ಸಾವಂತೂ ಆಗಿದೆ. ಆ ಸಾವಿಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ, ಸಾವಾಗಿದೆ. ನೀನು ಈ ಸಾವನ್ನ ನಿನ್ನ ಕಣ್ಮುಂದೆ ಆಗಿರೋದು ಹೆಂಗೆ ಜೀರ್ಣ ಮಾಡ್ಕೊಳಕ್ಕಾಗುತ್ತೆ? ಏನು ಹೇಳಿ? ಯಾವ ಕಾರಣದಲ್ಲೂ ಆಗಲ್ಲ. ಅವ್ರು ಬಂದು ಎರಡೇಟ್ ಹೊಡೆದ್ಬಿಟ್ಟು ಹೋದರು ಅಂತ ಹೇಳ್ತಾರೆ. ಹೊಡೆದು ಹೋದ್ಮೇಲೆ ಯಾರು ಮಾಡಿದ್ರು? ಯಾಕೆ ಮಾಡಿದ್ರು? ಏನು ಅವ್ರ ಮೈ ಮೇಲೆ ಜ್ಞಾನ ಇರಲಿಲ್ವಾ? ನಿಮ್ಮ ಜೊತೆ ಇರುವಂಥ ಪಟಾಲಂಗಳು ಇವತ್ತು ಈ ಕೆಲಸ ಮಾಡಿ ನಿನಗೆ ತಲೆಗೆ ತಂದಿಟ್ಟಿದ್ದಾರೆ. ಇದಕ್ಕೆ ನೇರವಾಗಿ ನೀನೇ ಹೊಣೆ ಆಗ್ತೀಯ ಅನ್ನೋದು ನನ್ನ ಭಾವನೆ. ನೀನು ಕೊಲೆಯಲ್ಲಿ ಆಗಿಲ್ಲದೆ ಇರ್ಬೋದು, ಆದರೆ ಮೇಲ್ನೋಟಕ್ಕೆ ಏನಾಗ್ತಾಯಿದೆ, ಈಗ ದರ್ಶನ್ ಅವ್ರ ಕಡೆಯವರು ಕರ್ಕೊಂಬಂದರು, ಅದೆಲ್ಲ ಸತ್ಯ. ಕರ್ಕೊಂಡು ಬಂದಿರೋದು ಅಲ್ಲ, ಕಿಡ್ನಾಪ್ ಮಾಡ್ಕೊಂಡು ಬಂದರು ಅಂತ ಹೇಳ್ತಾ ಇದ್ದಾರೆ. ಹೀಗಾದಮೇಲೆ ನೀನು ಬುದ್ಧಿ ಹೇಳ್ಬೋದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಚಿತ್ರರಂಗದಲ್ಲೇ ಈ ಮಟ್ಟಕ್ಕೆ ಬೆಳೆದಾಗ ನಾವು ತಗ್ಗಿ ಬಗ್ಗಿ ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕೆ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ ಎಂತೆಂಥ ಮಹನೀಯರು ಈ ಚಿತ್ರರಂಗವನ್ನು ಕಟ್ಟಿದ್ರು. ಆ ಸೂರಡಿಲಿ ನೀನು ಹೆಂಗಿರಬೇಕಾಗಿತ್ತು? ನೀನು ಅವ್ರ ದಾರಿಯಲ್ಲೇ ಸ್ವಲ್ಪ ಹೋಗ್ಬಿಟ್ಟಿದ್ರೆ ನಿನಗೆ ಯಾವ ಆದರ್ಶನೂ ಬೇಡ. ನಿಮ್ಮ ತಂದೆ ಆದರ್ಶ. ತುಗುದು ಅವರು ಇನ್ನು ಕಮ್ಮಿ ಕಲಾವಿದರ ಎಂಥೆಂಥ ಚಿತ್ರಗಳನ್ನು ಮಾಡಿದ್ರು, ಎಂತೆಂಥ ಚಿತ್ರಗಳನ್ನು ಮಾಡಿದ್ರು. ಅದು ರಾಜ್ಕುಮಾರ್ ಅವ್ರ ಜೊತೆ ಪ್ರಹ್ಲಾದ, ಕಾಮನ್ ಬಿಲ್ಲು, ಎಂತೆಂಥ ಚಿತ್ರಗಳನ್ನು ಮಾಡಿದ್ರು. ಆದರೆ ಅವ್ರು ಯಾರೂ ಕೂಡ ಈ ರೀತಿ ಮೈ ಮೇಲೆ ಹೇಳ್ಕೊಳ್ಳಿಲ್ಲ. ಯಾವತ್ತೂ ಇಂಥ ಒಂದು ಘಟನೆ ಚಿತ್ರರಂಗದಲ್ಲಿ ಆಗಿರಲಿಲ್ಲ. ಅದು ನಾವು ಸುಮಾರು 40 ವರ್ಷಗಳಿಂದ ನಾನು ಚಿತ್ರರಂಗವನ್ನು ನೋಡ್ಕೊಂಡು ಬಂದಿದ್ದೀನಿ. ಎಲ್ಲೂ ಇಂಥ ಘಟನೆ ಆಗಲಿಲ್ಲ. ಸಣ್ಣ ಪುಟ್ಟದ್ದು ಆಗುತ್ತೆ, ಅದನ್ನು 4 ಗೋಡೆ ಮಧ್ಯದಲ್ಲಿ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸನ ಆಗಿನ ಎಲ್ಲ ಹಿರಿಯರು ಮಾಡಿದ್ದಾರೆ. ಇವತ್ತು ನಾವು ಕೂಡ ದರ್ಶನ್ಗಿನ್ನ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ನಾನು ದರ್ಶನ್ಗೆ ಹೇಳೋದಿಷ್ಟೇ, ನಿರಪರಾಧಿ ಅಪರಾಧಿ ಪೊಲೀಸು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅಕಸ್ಮಾತ್ ನೀನು ನಿರಪರಾಧಿಯಾಗಿ ಬಂದರೂ ಕೂಡ ಮುಂದಾದರೂ ಬಂದಿದ್ದನ್ನು ನೀನು ತಿದ್ದುಕೊಳ್ದೆ ಹೋದರೆ ಯಾರೂ ನಿನ್ನನ್ನು ಕ್ಷಮಿಸಲ್ಲ, ಯಾರೂ ಕ್ಷಮಿಸಲ್ಲ, ಯಾರೂ ಕ್ಷಮಿಸಲ್ಲ. ಈಗ ನಿನಗೆ ಬುದ್ಧಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ಏನೋ ಯಾರಿಗೋ ಅಲ್ಲ, ನಿನ್ನ ಹೆಂಡತಿಗೆ ಹೊಡೆದು ರಂಪಾಗಿದ್ದನ್ನು ಎಲ್ಲ ನೋಡಿದ್ದಾರೆ. ಅವತ್ತು ಆಕೆ ಸ್ಥಿತಿನ ನೋಡಿದಾಗ ಏನು ಇವ್ರು ಗಂಡ ಹೆಂಡ್ತಿರು ಈ ರೀತಿ ಕಿತ್ತಾಡ್ತಾರ, ದರ್ಶನ್ ಈ ಮಟ್ಟಕ್ಕೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅವತ್ತೇ ನಮಗೆ ಬೇಸರ ಆಗಿತ್ತು, ಅವತ್ತೇ ಬೇಸರ ಆಗಿತ್ತು. ಇವತ್ತು ಯಾರನ್ನೋ ಮೆಚ್ಚಿಸ್ಕೊಳಕ್ಕೆ ಹೋಗಿ ನೀನು ತಲೆ ಮೇಲೆ ಹೇಳ್ಕೊಂಬಿಟ್ಟಲ್ಲ, ಯಾರನ್ನೋ ಮೆಚ್ಚಿಸ್ಕೊಳ್ಳೋದಕ್ಕೆ ಹೋಗಿ ಇವತ್ತು ನಿನ್ನ ತಲೆ ಮೇಲೆ ಹಾಕ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿರೋದು ಇಡೀ ಚಿತ್ರರಂಗಕ್ಕೆ ನೋವಿನ ಜೊತೆಗೆ ನಾವು ಸ್ವಲ್ಪ ತಲೆ ತೆಗೆಸ್ಕೊಂಗೂ ಆಗಿದೆ. ಜನ ಕೇಳ್ತಾರೆ, ಏನು ನಿಮ್ಮ ಚಿತ್ರರಂಗ? ನಮ್ಮನ್ನ ಹೋದ ಕಡೆ ಎಲ್ಲ ಪ್ರಶ್ನೆ ಮಾಡ್ತಾರಮ್ಮ, ಏನು ದರ್ಶನಿಗೆ ಮಾಡಿದ್ದೇನಂತೆ, ನೀವೇನು ಮಾಡ್ತಾಯಿದ್ದೀರಾ, ಏನು ಕ್ರಮ ತಗೊಳ್ತೀರಾ, ಏನು ಬ್ಯಾನ್ ಮಾಡ್ತೀರಾ, ಈ ಥರ ಎಲ್ಲ ನಮ್ಮನ್ನು ಕೇಳ್ತಾ ಇದ್ದಾರೆ. ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಕೂಡ ಅವನ ನಂಬಿ ಸುಮಾರು ಚಿತ್ರಗಳನ್ನು ಮಾಡ್ತಾಯಿದ್ದಾರಲ್ಲ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವ. ಈಗೇನೋ ಲಕ್ಷಗಟ್ಟಲೆ ಪಿಕ್ಚರ್ ಹಾಕಿ ಅವಾಗೆಲ್ಲ 30 ಲಕ್ಷ 40 ಲಕ್ಷ ಖರ್ಚಾಯ್ತು ಅಂತಿದ್ರು. ಈಗೇನಿದ್ರು 40-50 ಕೋಟಿ ಬಂಡವಾಳ ಹಾಕಿರೋರು, ಅವ್ರನ್ನ ನಾವು ಸೇಫ್ ಗಾರ್ಡ್ ಮಾಡಬೇಕಲ್ವ. ಅವರು ಸಾಲ ಸೋಲ ಮಾಡಿ ತಂದಿರ್ತಾರೆ, ಅವ್ರನ್ನೂ ನಾವು ನೋಡಬೇಕಾಗುತ್ತೆ. ಹಾಗಾಗಿ ದರ್ಶನ್ ಅಂಥವ್ರು ಇವತ್ತು ಮಾದರಿ ಆಗಬೇಕಾಗಿತ್ತು, ಚಿತ್ರರಂಗದಲ್ಲಿ ಮಾದರಿ ಆಗಬೇಕಾಗಿತ್ತು.
ಅವನು ಬೆಳೆದಂಗೆ ಎಲ್ಲ ಕೂಡ ಅವನು ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿನ್ನ ಅಕ್ಕಪಕ್ಕದಲ್ಲಿ ನಿನಗೆ ಬುದ್ಧಿ ಹೇಳೋರೇ ಇಲ್ಲ, ನೀನು ಯಾರ ಮಾತು ಕೇಳಲ್ಲ. ಸುಮ್ಮನೆ ಎಲ್ಲವನ್ನ ಎಷ್ಟೋ ಘಟನೆಗಳನ್ನ ನೋಡ್ಬಿಟ್ಟು ಎಲ್ಲನೂ ಮೈ ಮೇಲೆ ಹೇಳ್ಕೊಳ್ತಾನೆ. ಅದು ಆ ಮಾಧ್ಯಮದಲ್ಲಿ ಮಾತಾಡುವಾಗಲೂ ಕೂಡ ಈ ರೀತಿ ಯಾಕೆ ಮಾತಾಡ್ತಾ ಇದ್ದಾನೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಒಂದು ಸಾರಿ ಮಾಧ್ಯಮದವ್ರ ಮೇಲೆ ಹರಿಬಿದ್ದಿದ್ದು ನಾವು ನೋಡಿದ್ದೀವಿ. 1 ವರ್ಷ ಬ್ಯಾನ್ ಮಾಡಿದರು. ಇದೆಲ್ಲ ನೋಡ್ತಾ ನೀನು ಬದಲಾವಣೆ ಆಗಬೇಕು ಅಥವಾ ಇಂಥ ಕೆಲಸನ ಮಾಡಿಕೊಂಡು ನಿನ್ನ ಮೈ ಮೇಲೆ ನೀನೇ ಹೇಳ್ಕೊಂಡೆ. ಸಣ್ಣದು ಒಂದು ಸಮಸ್ಯೆಯನ್ನು ಬೆಟ್ಟ ಥರ ಮಾಡ್ಕೊಂಡ್ಬಿಟ್ಟಲ್ಲ. ಮುಂದಿನ ಜೀವನ ಹೀಗೆ. ಯಾಕೆಂದರೆ ನಿನ್ನನ್ನು ಭಾಳಷ್ಟು ಜನ ಇವತ್ತು ಆರಾಧಿಸ್ತಾರೆ, ಡಿ ಬಾಸ್ ಅಂತ ಆರಾಧಿಸ್ತಾರೆ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀಯ? ಸಮಾಜಕ್ಕೆ ಏನು ಸಂದೇಶ ಕೊಡ್ತೀಯ? ಇವತ್ತು ಸಂದೇಶ ಅಂದರೆ ರಾಜ್ಕುಮಾರ್. ಇವತ್ತು ರಾಜ್ಕುಮಾರ್ ಒಬ್ಬ ಕಲಾವಿದನಾಗಲಿಲ್ಲ. ಈ ಭಾಷೆಗೆ, ನಾಡಿಗೆ, ನುಡಿಗೆ, ನಮ್ಮ ಸಂಸ್ಕೃತಿಗೆ ಧಕ್ಕೆ ಆದಾಗ ಹೋರಾಟಕ್ಕೆ ಬಂದಂಥವ್ರು. ಗೋಕಾಕ್ ಚಳವಳಿ 30 ದಿನ ಆ ಹೋರಾಟ ಹೆಂಗಿತ್ತು ಅಂತ ಹೇಳಿದ್ರೆ 30 ದಿನ ನಾನು ಅವ್ರ ಜೊತೆಲಿದ್ದು ನೋಡಿದ್ದೀನಿ. ರೋಮಾಂಚನ ಆಗೋದು. ಆ ಜನ ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ ಹೋದರೂ ಕೂಡ ಆ ಜನಸ್ತೋಮ ಹಂಗೆ ಇರೋದು, ಕರಗ್ತಾ ಇರಲಿಲ್ಲ. ಯಾಕೆ ಹೇಳಿ? ಅವ್ರ ಮೇಲಿದ್ದಂಥ ಅಭಿಮಾನ. ಅವರು ಸಮಾಜಕ್ಕೆ ತುಂಬ ಹೆದರ್ತಾಯಿದ್ರು. ರಾಜ್ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ನಮ್ಮ ಅಂಬರೀಷ್ ಒಂಥರ ಉಡಾಫೆ. ಆ ಉಡಾಫೆಲೂ ಕೂಡ ಜನ ಅವ್ರನ್ನ ಮೆಚ್ಕೊಳ್ಳೋರು. ಅಂಥ ಉಡಾಫೆನ ಎಷ್ಟು ಪ್ರೀತಿಯಿಂದ ಮೆಚ್ಕೋತಾರೆ. ಅವರು ಬೈತಿದ್ರು ಕೆಲವರಿಗೆಲ್ಲ. ಬೈದ ಮೇಲೆ ಏನು ಮಾಡ್ತಿದ್ರು ಹೇಳಿ? ಹೆಗಲ ಮೇಲೆ ಕೈ ಇಟ್ಕೊಂಡು ಬರಲ್ಲ ಅಂದ್ಕೊಂಡು ಹೋಗೋರು. ನೀನೆಲ್ಲ ಹತ್ತಿರದಿಂದ ನೋಡಿದ್ದೀಯಾ ದರ್ಶನ್? ಇದನ್ನೆಲ್ಲ ಹತ್ತಿರದಿಂದ ನೋಡಿದ್ದೇನೆ.